ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಕಾಂಗ್ರೆಸ್ ಸರ್ಕಾರ ಹಿಂದೂ ವಿರೋಧಿ, ಯಾವುದೇ ನಿರ್ಧಾರ ಕೈಗೊಂಡರೂ ಅನ್ಯ ಕೋಮಿನ ಪರವಾಗಿಯೇ ಇರುತ್ತೆ ಅನ್ನೋ ಆರೋಪವಿದೆ. ಆದರೆ ಇದು ಸುಳ್ಳು ಅನ್ನೋದನ್ನ ಸಾಬೀತುಪಡಿಸೋಕೆ ಮುಜರಾಯಿ ಸಚಿವರು ಮುಂದಾಗಿದ್ದಾರೆ. ಈ ಕುರಿತ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ ನೋಡಿ. ಪರರ ಪಾಲಾಗಿದ್ದ ದೇವಸ್ಥಾನಗಳ ಆಸ್ತಿಗೆ ಮುಕ್ತಿ. ಸಾವಿರಾರು ಎಕರೆ ಒತ್ತುವರಿ ತೆರವಿಗೆ ಮುಜರಾಯಿ ಇಲಾಖೆ ಸಜ್ಜು. ರಾಜ್ಯದ ಮುಜರಾಯಿ ಇಲಾಖೆ ವ್ಯಾಪ್ತಿಯ ಹಿಂದೂ ದೇವಾಲಯಗಳ ಆಸ್ತಿ ಪರರ ಸ್ವತ್ತಾಗಿದೆ. ಸಾವಿರಾರು ಎಕರೆ ಒತ್ತುವರಿ ಮಾಡಿಕೊಂಡು ಈಗಲೂ ಅದನ್ನ ಅನುಭವಿಸುತ್ತಿದ್ದಾರೆ. ಇದಕ್ಕೆ ಕಡಿವಾಣ ಹಾಕೋಕೆ ಮುಜರಾಯಿ ಇಲಾಖೆ ಮುಂದಾಗಿದ್ದು, ಕಳೆದ ವರ್ಷ ಕಂದಾಯ ಇಲಾಖೆ ಹಾಗೂ ಮುಜರಾಯಿ ಇಲಾಖೆ ನಡೆಸಿದ ಸರ್ವೆಯಲ್ಲಿ ರಾಜ್ಯದಲ್ಲಿ 40,000ಕ್ಕೂ ಹೆಚ್ಚು ಜಮೀನು ದೇವಾಲಯಗಳ ಆಸ್ತಿ ಎಂದು ಗುರುತಿಸಲಾಗಿದೆ. ಇದರಲ್ಲಿ 16,500 ಎಕರೆ ಜಮೀನು ವಶಪಡಿಸಿಕೊಂಡಿದ್ದು, ಉಳಿದ 20,000 ಜಮೀನು ಮುಜರಾಯಿ ಇಲಾಖೆಯ ವ್ಯಾಪ್ತಿಗೆ ವಶಪಡಿಸಿಕೊಳ್ಳಲು ಇಲಾಖೆ ಮುಂದಾದ ಕಾರ್ಯಾಚರಣೆಯಲ್ಲಿ ಈಗಾಗಲೇ 16,500 ಎಕರೆ ಜಮೀನನ್ನ ಯಶಸ್ವಿಯಾಗಿ ವಶಪಡಿಸಿಕೊಳ್ಳಲಾಗಿದ್ದು, ಬಾಕಿ ಇರುವ 20,000 ಎಕರೆಗೂ ಅಧಿಕ ಜಮೀನನ್ನ ತನ್ನ ಸುಪರ್ದಿಗೆ ಪಡೆಯಲು ಇಲಾಖೆ ಈಗ ಯುದ್ಧೋಪಾದಿಯಲ್ಲಿ ಸಜ್ಜಾಗಿದೆ. ಸರ್ಕಾರ ಅಂತಿರುತ್ತೆ, ದೇವಸ್ಥಾನದ ಸರ್ಕಾರ ಅಂತಿರುತ್ತೆ, ಅದ್ರ ಬದಲು ಮುಜರಾಯಿ ಇಲಾಖೆ ಮತ್ತು ಯಾವ ಟೆಂಪಲ್ ಅಂತ ಬರೆಯೋದು. ಈ ಥರ ಮಾಡಿ ಒಟ್ಟು 17,500 ಎಕರೆ ಪ್ಲಸ್ 2,500 ಅರ್ಬನ್ ಪ್ರಾಪರ್ಟೀಸು, ಒಟ್ಟು 20,000 ಪ್ರಾಪರ್ಟೀಸು ನಮ್ಮ ದೇವಸ್ಥಾನಗಳ ಹೆಸರಿಗೆ ಬಂದಿದೆ. ಆಶ್ಚರ್ಯವೆಂದರೆ ವಿಶ್ವ ಪ್ರಸಿದ್ಧ ಕುಕ್ಕೆ ಸುಬ್ರಹ್ಮಣ್ಯ ದೇವಾಲಯ ಮತ್ತು ಬೇಲೂರು ಚೆನ್ನಕೇಶವ ದೇವಾಲಯದ ಆಸ್ತಿಗಳು ಕೂಡ ಒತ್ತುವರಿಯಾಗಿದ್ದವು. ಇವುಗಳನ್ನು ಈಗಾಗಲೇ ತೆರವುಗೊಳಿಸಿರುವ ಇಲಾಖೆ ರಾಜ್ಯದ ಎಲ್ಲಾ ದೇವಾಲಯಗಳ ಆಸ್ತಿಯನ್ನ ಹಂತ ಹಂತವಾಗಿ ಸರ್ವೆ ಮಾಡಿಸುತ್ತಿದೆ. ಕೇವಲ ಸರ್ವೆಯಷ್ಟೇ ಅಲ್ಲದೆ ಸ್ಕೆಚ್ ಮಾಡಿಸಿ ತಹಶೀಲ್ದಾರ್ಗಳಿಂದ ಪ್ರಮಾಣೀಕರಿಸಿ ITMS ವೆಬ್ಸೈಟ್ನಲ್ಲಿ ಪ್ರಕಟಿಸಲಾಗುತ್ತಿದೆ. ಗ್ಯಾಜೆಟ್ ಅಧಿಸೂಚನೆ ಹೊರಡಿಸುವ ಮೂಲಕ ದೇವಸ್ಥಾನಗಳ ಆಸ್ತಿಯನ್ನ ಶಾಶ್ವತವಾಗಿ ಉಳಿಸಲು ಸರ್ಕಾರ ಮುಂದಾಗಿದೆ. ದೇವಸ್ಥಾನಗಳ ಆಸ್ತಿ ಲೂಟಿಯಾಗುತ್ತಿದ್ರೂ ಅದನ್ನ ವಶಪಡಿಸಿಕೊಳ್ಳುವ ಸಾಹಸಕ್ಕೆ ಯಾರೂ ಮುಂದಾಗಿರಲಿಲ್ಲ. ಆದರೆ ಈಗ ಸಚಿವ ರಾಮಲಿಂಗಾರೆಡ್ಡಿ ಅವರ ನೇತೃತ್ವದಲ್ಲಿ ದಾಖಲೆಗಳ ಸಮೇತ ಕಾನೂನಾತ್ಮಕವಾಗಿ ಆಸ್ತಿ ವಶಕ್ಕೆ ಪಡೆಯುತ್ತಿರುವ ಭಕ್ತರ ಮೆಚ್ಚುಗೆಗೆ ಪಾತ್ರವಾಗಿದೆ. ಉಲ್ಲಾಸ್ ಕಿರುವಾಸೆ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.